ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಟೈಮ್ 8 ಗಂಟೆ ಆಯಿತು ಸ್ನೇಹಿತರೆ. ಎಲ್ಲ ಕಸ ಹೊಡ್ಕೊಂಡು ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕ್ಕೊಂಡು ಆಡುಗಳು ಕಾಲನ್ನು ಕೂಡ ಕಸ ಹೊಡ್ಕಿದ್ದೀನಿ ನೋಡಿ. ಹಾಲು ಹಿಂಡಕತ್ತಾರೆ ಅವ್ರು. ಹಾಲು ಹಿಂಡು ಟೈಮ್ ಆಗೈತ್ರಿ. ಆಕಳದು ಎಲ್ಲ ಕಡೆ ಕಸ ಹೊಡ್ಕೊಂಡು ಬಂದು ಮೊದಲು ರಂಗೋಲಿ ಹಾಕ್ಲಿಕ್ರೆ ಮನ್ಸಿಗೇನು ಸಮಾಧಾನ ಆದಂಗೆ ಆಗಂಗಿಲ್ಲ ರೀ. ಯಜಮಾನ್ರು 4:15ಗೆ ಹೋದ್ರಿ. 4:15ಗೆ ಹೋದ್ರೆ ಅವ್ರಿಗೆ ಗ್ಯಾಸ್ ಮ್ಯಾಗ ನೀರು ಕಾಯಿಸ್ಕೊಟ್ಟು ಜಳಕ ಮಾಡಿ ಹೋದ್ರಿ. ಚಹಾ ಮಾಡಿಕೊಟ್ಟೆ. ಒಂದು ಸ್ವಲ್ಪ ಚಹಾ ಕುಡಿದು ಗುಳಿಗೆ ಇದ್ದು ರೀ, ಗುಳಿಗೆ ತೊಗೊಂಡು ಹೋದ್ರಿ. ನಿನ್ನೆ ಮರ್ತು ಹೋಗಿದ್ರು ಸ್ನೇಹಿತರೆ. ಹಾಗೆ ನಾನು ಮತ್ತೆ ಒಲೆ ಮ್ಯಾಗ ನೀರು ಕಾಸ್ಕೊಂಡು ಜಳಕ ಮಾಡಿ ಪೂಜೆ ಮಾಡಿದೆ ನೋಡ್ರಿ. ಪೂಜೆ ಮಾಡೀನಿ. ಈ ಥರ ಸಿಂಪಲ್ ಪೂಜೆ ರೀ. ಡೈಲಿ ಪೂಜೆ ಮಾಡ್ಲಿಕ್ರೆ ಏನೋ ಮನ್ಸಿಗೆ ದೇವ್ರಿಗೆ ಎಷ್ಟು ಬೇಡ್ಕೋತೀವಿ ರೀ. ಆರೋಗ್ಯ ಚಲೋ ತಂಗಿಡಪ್ಪ ಆಂಜನೇಯ ತಾಯಿ, ನಮ್ಗೆ ಆರೋಗ್ಯ ಚಲೋ ತಂಗಿಡು, ದುಡಿಯಾಕೆ ಶಕ್ತಿ ಕೊಡು ಅಂತ ಹೇಳಿ ಬೇಡ್ಕೋತೀವಿ ರೀ. ಪದೇ ಪದೇ ಯಾರು ಕೆಲಸ ಮಾಡ್ತಿರ್ತಾರ, ದುಡಿತಿರ್ತಾರ, ಅವ್ರಿಗೆ ಬಂದು ತೊಂದರೆಗಳು ಬರ್ತಾವ್ರಿ. ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ರೀ. ದೇವ್ರ ಮ್ಯಾಗ ಭಾರ ಹಾಕಿ ಹಾಗೆ ಹಾಸ್ಪಿಟಲ್ಗೆ ಹೋಗೋದು, ಹಾಗೆ ತೋರಿಸ್ಕೊಂಡು ಬರೋದು. ಮತ್ತು ನಮ್ಮ ಕೆಲಸ ಬಿಡಕ್ಕೆ ಬರೋದಿಲ್ಲ ಸ್ನೇಹಿತರೆ. ಮಾಡಲೇಬೇಕು. ಮಾಡ್ತಾ ಇದ್ದೀವಿ ರೀ. ಆಂಜನೇಯನ ದರ್ಶನ ಮಾಡ್ಕೊರಿ ಸ್ನೇಹಿತರೆ. ಚಹಾ ಇತ್ತು ನನಗೂ ಒಂದು ಸ್ವಲ್ಪ ಚಹಾ ಕಾಸ್ಕೊಂಡು ಕುಡಿದೆ. ಈಗ ರೊಟ್ಟಿ ಮಾಡ್ಬೇಕಂತೇಳಿ ಹಿಟ್ಟು ನಾದಿ ಇಟ್ಟಿನಿ ರೀ. ಮತ್ತು ಲಾಗ್ ಚಾಲೋನ ಮಾಡಿದ್ದಿಲ್ಲ ಅಂತ ಅಂದ್ಕೊಂಡು ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ. ಅದಷ್ಟು ರಾಜಗಿರಿ ಪಲ್ಯ ತಾಸ್ಬೇಕತ್ತೀನಿ ರೀ. ನಿನ್ನೆ ಅವು ಗ್ಯಾಸಿನ ಮ್ಯಾಗಿನ ರೊಟ್ಟಿ ಏನಾಗ್ತಾವ್ರಿ, ಆರನ ಒಟ್ಟು ಟೇಸ್ಟ್ ಹತ್ತಂಗಿಲ್ಲ ಸ್ನೇಹಿತರೆ. ಈ ಥರ ಆಗಿಬಿಡ್ತಾರೆ ಒಂಥರ. ನನಗರ ಇಷ್ಟನ ಆಗಂಗಿಲ್ಲ ರೀ ಅವು ಗ್ಯಾಸಿನ ಮ್ಯಾಗಿನ. ನನಗೆ ಕಿಚ್ಚಿಗೆ ಹಚ್ಚಿ ತೆಳ್ಳಗಂಗೆ ಬಡೋದು. ನಿನ್ನೆ ದಿನ ಒಂದು ಸ್ವಲ್ಪ ಪಲ್ಯ ಐತ್ರಿ, ಅದಕ್ಕೆ ರಾಜಗಿರಿ ಪಲ್ಯ ಮಾಡ್ತೀನಿ. ಗ್ಯಾಸಿನ ಮ್ಯಾಗ ಏನು ಸೀನ ಹತ್ತಂಗಿಲ್ಲ ರೀ. ಅವಾಗಿನ ಪುರ್ತೆ ಕಟ್ಟ ಸೀನ ಹತ್ತಾರ ಅವು ಬಿಸಿ ಬಿಸಿ. ಆರ್ದು ಅಂದ್ರೆ ಒಂದು ಈಟು ಟೇಸ್ಟ್ ಹತ್ತಂಗಿಲ್ಲ ಸ್ನೇಹಿತರೆ. ಟೇಸ್ಟ ಹತ್ತಂಗಿಲ್ಲ. ಅದಕ್ಕೆ ನಾನು ಕಿಚ್ಚಿನ ಮ್ಯಾಗ ಒಂದು ಸ್ವಲ್ಪ ಜಾಸ್ತಿನ ಮಾಡಿ ಇಟ್ಟಿನಿ ಅಂದ್ರೆ ರೀ, ಪಲ್ಯ ಅಥವಾ ಸಾರು ಜೊತೆ ಸೀಮೆ ಹತ್ತಾವ್ರಿ. ಆರ್ರಿ ಜಿಗಿ ಹಾಕಿ ಒಂದಿಟ್ಟು ಜಿಗಿ ಹಾಕಿ ನಾದಿ ಇಟ್ಟುಬಿಟ್ಟು ನೋಡ್ರಿ. ನಾ ರೊಟ್ಟಿ ಬಡ ರೊಟ್ಟಿ ಮಾಡಿ ಅದಕ್ಕೆ ಪಲ್ಯ ಮಾಡಿ ಬಗ್ಯಾನ ಹೋಗ್ಕೋತೀನಿ ರೀ. ಒಗ್ಯಾನ ತೊಳೆದು ಹಾಕಿ ಅವಷ್ಟು ಬಾಂಡೆ ಅದಾವು. ಅವತ್ತು ಬಾಂಡೆ ತೊಳೆದು ಒಂದು ರೊಟ್ಟಿ ತಿಂದು ಅಂಗಡಿಗೆ ಹೋಗಿ ಇವತ್ತು ಬಟ್ಟೆ ಚಾಲೋ ಮಾಡ್ಬೇಕಂತಿಂದು ಹೊಲಿಲಾಕ ಬಿಡಕ್ಕೆ ಬರೋದಿಲ್ಲ ರೀ. ಕಸ್ಟಮರು ನಮ್ಗೆ ಅರ್ಜೆಂಟ್ ಅಂತ ಹಾಕಿರ್ತಾರೆ. ಹಾಗೆ ಕೈ ಪೇನ್ ಐತ್ರಿ. ಪೇನ್ ಇದ್ರೂ ಪರವಾಗಿಲ್ಲ ರೀ. ಏನು ಮಾಡೋದ್ರಿ, ಬಿಡೋದಂತ್ರ ಬರಂಗಿಲ್ಲ ರೀ ಈಗ. ಯಾಕಂದ್ರೆ ಇನ್ನು ಮದ್ವೆ ಸೀಸನ್ ಚಾಲೂ ಆಗ್ತಾ ಸ್ನೇಹಿತರೆ. ಇನ್ನು ಜಾಸ್ತಿನ ಕಸ್ಟಮರ್ ಬರ್ತಾರೆ ಹೊರತು ಕಡಿಮೆ ಆಗಂಗಿಲ್ಲ. ಕಡಿಮೆ ಆಗೋದಿಲ್ಲ ರೀ. ಏನು ಮಾಡೋದು ರೀ, ಬಂದಿದ್ದಕ್ಕೆ ಬಾ ಅನ್ನೋದ್ರಿ, ಹೋಗಿದ್ಕೋಗೋದು. ನನ್ನ ಮಗಂದ ಗ್ಯಾದ್ರಿಂಗ್ ಐತ್ರಿ ಇವತ್ತು 14ನೇ ತಾರೀಕರ್ಲೆ ಗ್ಯಾದ್ರಿಂಗ್ ಐತ್ರಿ. ಅವನು ಬಾ ಅಂತೇಳಿ ಫೋನ್ ಹಚ್ಚಾನ್ರಿ. ಏನು ಹೋಗೋಕ್ಕಾಗೋದಿಲ್ಲ ರೀ ಆ ಕಡೆ. ರೊಟ್ಟಿ ಈ ಥರ ಮಾಡ್ತೀನಿ ನೋಡಿ ಸ್ನೇಹಿತರೆ. ನಾನು ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿ ಒಂದು ಸಪೋರ್ಟ್ ಮಾಡಿ. ನಿಮ್ಗಳ ಲೈಕು ಒಂದು ಸಪೋರ್ಟ್ ಇದ್ರೆ ನಮ್ಗೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗ್ತೈತಿ. ಆದಷ್ಟು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡಿ ಸ್ನೇಹಿತರೆ. ಒಂದೇ ಕೈಲಿ ತರ್ತಾ ಇದ್ದೀನಿ ರೀ. ಬರ್ರಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲ ರೊಟ್ಟಿ ಮಾಡಿಟ್ಟು ಮತ್ತು ಹಿಂಗೈತೆ ನೋಡ್ರಿ ನಮ್ದು ರೊಟ್ಟಿ. ಕೊಮ್ಮನಿಗೆ ಎತ್ತೀವಿ ರೊಟ್ಟಿ, ಮನೆ ಎತ್ತೀವಿ. ಈ ಥರ ಐತೆ ನೋಡ್ರಿ ರೌಂಡ್. ಇದ್ರಾಗ ನಾದ್ಕೋತೀನಿ ರೀ. ಇಲ್ಲೇ ಸೈಡ್ ರೊಟ್ಟಿ ಹಿಟ್ಟು ತೊಗೊಂಡು ಇಲ್ಲಿ ಸೈಡ್ ಇಟ್ಕೊಂಡು ಒಲೆ ಮ್ಯಾಗ ಮಾಡಾಕತ್ತೀನಿ ರೀ. ಉರಿ ಹತ್ತಿದ್ದು ದನ ಬಡ ಮಾಡಿ ತೆಗೆದು ಬಿಡ್ತೀನಿ ರೀ. ದೊಡ್ಡ ಗ್ಯಾಸಿನ ಮ್ಯಾಗ ನಾನು ಸಣ್ಣ ಮಾಡಿದ್ರೆ ಅವು ಜಲ್ದಿ ಬೇಯಂಗಿಲ್ಲ, ಬಿಡಂಗಿಲ್ಲ. ಡಬ್ಬಾಕಿ ತಕ್ಕೋದ್ಕೊಂಡ್ರದ್ದು ಆಕೈತ್ರಿ. ಒಲೆ ಮ್ಯಾಗ ಆದ್ರೆ ಅವಸರ ಆಗ್ತಾವ್ರಿ ರೊಟ್ಟಿ. ಕಿಚ್ಚಿಗೊಂದು, ಹಂಚಿನ್ಯಾಗೊಂದು, ಕಿಚ್ಚಿನ್ಯಾಗೊಂದು, ಒಂದು ಇಲ್ಲಿ ರೊಟ್ಟಿ ಕೊಮ್ಮನಿಗ್ಯಾಗ ಒಂದು 3 ರೊಟ್ಟಿ ಯಾವತ್ತು ಕಾಯಂ ಇರ್ಬೇಕಂತ ಹೇಳ್ತಾರೆ ನಮ್ಮವ್ವ. ಒಂದು ಇಲ್ಲಿ ಕೊಮ್ಮನಿಗ್ಯಾಗ, ಒಂದು ಹಂಚಿನ್ಯಾಗ, ಒಂದು ಕಿಚ್ನ್ಯಾಗ. ಈ ಥರ ಇದ್ರೆ ತಂಗಿ ಒಂದು ತಾಸಿಗೆ 100-150 ರೊಟ್ಟಿ ಮಾಡ್ತಿದ್ವಿ ನಾವು ಅವಾಗಂತ ಹೇಳ್ತಾರೆ. ನಮಗೇನು ಅಷ್ಟು ಆಗಂಗಿಲ್ಲ ಸ್ನೇಹಿತರೆ. ಆವಾಗಿನವರೆಲ್ಲ ಶಕ್ತಿ ಭಾಳ ರೀ.
ಎಲ್ಲ ಜವಾರಿ ತಿಂದವ್ರು ಅದಾರ ಮಾಡ್ತಿರ್ತಾರೆ. ನಮ್ಗೆ ಏನು ಆಗ್ತೈತ್ರಿ ಈಗೆಲ್ಲ ಹೆಬ್ರೆಡ್ ತಿನ್ನೋದು. ಹೆಬ್ರೆಡ್ ತಿಂದು ಹೆಬ್ರೆಡ್ ಥರನ ಅದೀವಿ ನಾವು. ಸ್ವಲ್ಪ ಬರೆದ್ರಾಗನ ಬರೀ ಸ್ನೇಹಿತರೆ ರೊಟ್ಟಿ ಮಾಡಿ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಆಲ್ರೆಡಿ ನಂದು ರೊಟ್ಟಿ ಸ್ವಲ್ಪ ಆಗ್ತಾ ಬಂತು. ಇಷ್ಟು ರೊಟ್ಟಿ ಮಾಡಿದ್ದೀನಿ ನೋಡ್ರಿ. ಈಗ ಇಷ್ಟು ರೊಟ್ಟಿ ಅದು ಇನ್ನು ಸ್ವಲ್ಪ ಇದೆ ರೀ, 2 ಆದ್ರೆ ಆಯ್ತು ರೀ. ಇಷ್ಟು ನಾನು ಮಾಡೋದು ಒಲೆ ಮೇಲ್ಗಡೆ ರೊಟ್ಟಿ. ನನ್ಗೆ ಇಷ್ಟ ಬಾರಿ ಒಲೆ ಮೇಲ್ಗಡೆ ರೊಟ್ಟಿ. ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನಿಮ್ಗಳ ಸಪೋರ್ಟ್ ಇದ್ರೆ ನಾವು ಮುಂದೆ ಬೆಳೆಯಕ್ಕೆ ಸಾಧ್ಯ ಆಗ್ತೈತಿ. ಹಳೆ ವಿಡಿಯೋಗಳನ್ನ ನೋಡಿ ಆದಷ್ಟು ಸಪೋರ್ಟ್ ಮಾಡಿ. ಇನ್ನೂ ಹೊಸ ವಿಡಿಯೋನ ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ಟೈಲರಿಂಗ್ದ ಇನ್ನು ಸ್ವಲ್ಪ ದಿನ ಸ್ವಲ್ಪ ಕಡಿಮೆ ಆಗ್ಬೋದು ಅನ್ಕೋತೀನಿ. ಆದರೆ ಸ್ಟಿಚಿಂಗ್ ಮಾಡೋಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಶೋಲ್ಡ್ರ್ ಒಂದು ಸ್ವಲ್ಪ ಪೇನ್ ಆಗ್ತಾ ಇದೆ ಅಂತ ಅಂದ್ಕೊಂಡು ಬಿಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ವೃತ್ತಿ ಕೆಲಸನ ಅದೇ ಐತಿ. ಅದನ್ನು ಬಿಟ್ಟರೆ ನಮ್ಗೆ ನಡೆಯಂಗಿಲ್ಲ ಮನೆ ಜೀವನ. ಅದಕ್ಕೋಸ್ಕರ ನೋಡಿ ರೊಟ್ಟಿ ಇವತ್ತು ಅದಕ್ಕೆ ಜಾಸ್ತಿ ಮಾಡಿ ಇಡ್ತಾಯಿದ್ದೀನಿ. ಬರೋಣ ಒಂದು ಸ್ವಲ್ಪ ಅನ್ನ ಸಾಂಬಾರು ಮಾಡಿಬಿಟ್ನೆ ಅಂದ್ರೆ ನೈಟ್ ಮತ್ತು ನನಗೆ ಅನುಕೂಲ ಆಗ್ತೈತ್ರಿ. ಬರೋಣ ನೋಡಿ ಈ ಥರ ಕಿಚ್ಚಿಗೆ ಹಚ್ತೀನಿ ಸ್ನೇಹಿತರೆ. ಕಿಚ್ಚಿಗೆ ಹಚ್ತೀವಂದ್ರೆ ರೊಟ್ಟಿ ಉಬ್ಕೊಂಡು ಬರ್ತಾವು. 8-10 ದಿವಸ ಇಟ್ಟರು ರೊಟ್ಟಿ ಏನೂ ಆಗಂಗಿಲ್ಲ. ಈ ಗ್ಯಾಸಿನ ಮೇಲ್ಗಡೆ ಮಾಡಿರ್ತಿರ್ಲ ಅವು ಬರೀ ಒಂಥರ ಕಡಕ್ಕಾದಂಗಾಗಿ ಬಾಯಿ ಒಳಗಡೆ ಒಂಥರ ಹಿಟ್ಟು ಡಬ್ಬಾಗಿ ತೆಗ್ದಿರ್ತಿರ್ಲ ಚೆನ್ನಾಗಿ ಅನ್ಸೋದೇ ಇಲ್ಲ ಸ್ನೇಹಿತರೆ. ಅವು ಚೆನ್ನಾಗಿನೇ ಅನ್ಸಂಗಿಲ್ಲ. ನನ್ನ ಮಗ ಹಚ್ಚಿದಾರಿ ಫೋನ, ಮಮ್ಮಿಗೆ ಗ್ಯಾದ್ರಿಂಗ್ ಬಾ ಮಮ್ಮಿ ಅಂದಾರಿ. ಇಲ್ಲಪ್ಪ ಬರೋಕ್ಕಾಗೋದಿಲ್ಲ, ನಿಮ್ಮ ಪಪ್ಪಾರಿಗೆ ಆರಾಮಿಲ್ಲ, ನನಗೂ ಆರಾಮಿಲ್ಲ, ಏನು ಮಾಡೋದಪ್ಪ ಈಗ ಬಂದು ಏನು ಮಾಡೋನು. ಮತ್ತು ಆದ್ರೆ 18ನೇ ತಾರೀಕು ಅವ್ರ ಪಪ್ಪಾರ್ದ ಕೆಲಸ ಐತ್ರಿ, ಬಿಜಾಪುರಕ್ಕೆ ಹೋಗೋರದಾರ. ಅವತ್ತಾದ್ರೆ ಬರ್ತೀನಪ್ಪ ತಂದೆ. ಆಯ್ತಾ ಮಮ್ಮಿ ಬಿಡು, ನೀ ಬರಕ್ಕೆ ಹೋಗ್ಬೇಡ್ನಿ. ಹಿಂಗೆ ಮಗ ಬೇಜಾರಾದಂಗೆ ಆದಾರಿ. ಏನು ಮಾಡೋದ್ರಿ, ನಮ್ಮ ಪ್ರಾಬ್ಲಮ್ ಹೇಳಿದ್ರೆ ಅವ್ರಿಗೆ ಮಕ್ಕಳಿಗೆ ಎಲ್ಲ ಪೇರೆಂಟ್ಸು ಬಂದಿರ್ತಾರೆ ಅಲ್ಲಿ. ನಮ್ಮ ಪ್ರಾಬ್ಲಮ್ ನಾವು ಹೇಳ್ಕೊಂಡ್ರು ಮಗಾಗ 100 ರೂಪಾಯಿ ಆದ್ರೆ ಹಾಕಿ ಮಮ್ಮಿ ಅಂದ. ಇಲ್ಲಪ್ಪ ನಿಮ್ಮ ಪಪ್ಪಾಗೆ ಹಾಸ್ಪಿಟಲ್ಗೆ ತೋರಿಸಿ ಎಲ್ಲ ಅಮೌಂಟ್ ಖಾಲಿ ಆಗ್ಯಾವು, ಏನು ಮಾಡೋದು ಈಗ. ಕೈಯಾಗ ವ್ಯಾಪಾರ ಕೂಡ ಇಲ್ಲ, ನಾನು ಬಟ್ಟೆ ಸ್ಟಿಚ್ ಮಾಡಿಲ್ಲ, ಮಾಡಿಲ್ಲಪ್ಪ, ಎದಕ್ಕೆ ಬೇಕು ನಿನಗೆ ತಂದರೆ. ನಾನು ಇರ್ಲ ಬಿಡು ಮಮ್ಮಿ ಅಂಥೇಳಿ ಬೇಜಾರು ಮಾಡ್ಕೊಂಡು ಫೋನ ಕಟ್ ಮಾಡಿಬಿಟ್ಟಾರಿ. ಅದೊಂದು ಹಾಳಾದಂಗೆ ಆತ. ಮಕ್ಕಳಿಗೆ ನಾವು ನಮ್ಮ ಪರಿಸ್ಥಿತಿ ಹೇಳ್ಕೊಂಡೆವು ಅಂದ್ರೆ ಸ್ವಲ್ಪ ನನ್ನ ಮಕ್ಕಳು ಇದು ಮಾಡ್ಕೋತಾರೆ ಸ್ನೇಹಿತರೆ. ಅವತ್ತು ಅವ್ರ ಪಪ್ಪಾರಿಗೆ ಆರಾಮಿಲ್ಲದ ದಿನ ರೀ, ಬೆಳಿಗ್ಗೆ 6 ಗಂಟೆಗೆ ಫೋನ್ ಹಚ್ಚಾನ್ರಿ. ನೋಡಿ ಈ ಥರ ರೊಟ್ಟಿ ಮಾಡಿದೆ ನೋಡ್ರಿ. ಹಾಗೆ ರೊಟ್ಟಿ ಬೇಯಿಸ್ಕೊತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ ನಾನು. ಒಲೆ ಮೇಲ್ಗಡೆ ರೊಟ್ಟಿ ಇಷ್ಟ ಆಗ್ತಾವ್ರಿ ಜಾಸ್ತಿ ಜನಕ್ಕೆ. ನಾನು ರೊಟ್ಟಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಶೋಲ್ಡ್ರ್ ಕೈ ಪೇಯ್ನ್ ಆಗೋದರಿಂದ ನನಗೆ ಆಗಂಗಿಲ್ಲ ರೀ. ಮತ್ತು ಯಾರಾದರೂ ಹಿಂಗೆ ಡಬ್ಬಿ ಮಾಡಿ ಕೊಡು ಅಂತಂದ್ರೆ ಮಾಡಿ ಕೊಡ್ತೀನಿ ರೀ. ಅನ್ನಕ್ಕೆ ನಾನು ಯಾವತ್ತೂ ಯಾರಿಗೂ ಇಲ್ಲ ಅನ್ನಂಗಿಲ್ಲ ರೀ. ಇವತ್ತು ಅವ್ರು ಅಮೌಂಟ್ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ರೀ. ಅನ್ನಕ್ಕೆ ಯಾವತ್ತೂ ಒಂದು ನಮ್ಮ ಹತ್ರ ಇರೋದ್ರಲ್ಲಿ ನಮ್ಮಲ್ಲಿ ರೂಪಾಯಿ ಇತ್ತಂದ್ರೆ ಒಂದು ಚಾರನೇ ಆದರೂ ಮತ್ತೊಬ್ರಿಗೆ ಕೊಟ್ಟು ಸಹಾಯ ಮಾಡಿ ಉಂಡಂಥ ಜಾಯಮಾನ ಐತ್ರಿ. ದೇವ್ರ ಕಷ್ಟ ಕೊಡ್ತಾನ್ರಿ. ಕಷ್ಟ ಮನುಷ್ಯರ್ಗಲ್ದ ಏನು ಮರಕ್ಕೆ ಕೊಡ್ತಾನಲ್ಲ, ಕಷ್ಟ ಬರ್ತೈತ್ರಿ. ಕಷ್ಟನ ನುಂಗಬೇಕು. ನುಂಗಿ ಮುಂದೆ ಜೀವನ ಸಾಗಿಸ್ರನ ಅದು ಒಂಥರ ನೋಡ್ರಿ. ಬರ್ರಿ ಸ್ನೇಹಿತರೆ ರೊಟ್ಟಿ ಪೂರ ಮುಗಿಸ್ತೀನಿ ರೀ. 2 ರೊಟ್ಟಿ ಐತಿ. ರೊಟ್ಟಿ ಮಾಡಿ ಪಲ್ಯ ಮಾಡಿ ಯಾಕೋ ನಿಮ್ಮ ಜೊತೆ ಹಂಚ್ಕೋಬೇಕು. ನನ್ನ ಮಗ ಅಂದಿದ್ದು ಮಾತು ಸ್ವಲ್ಪ ಯಾಕೋ ನನಗಿದು ಆದಂಗೆ ಆಯ್ತು. ಸ್ವಲ್ಪ ಮತ್ತೆ ನಿಮ್ಮ ಜೊತೆ ಮಾತಾಡಿ ಅಂದ್ರೆ ನಾನೇನೋ ನನ್ನ ಮನಸ್ಸಿಗೆ ನೆಮ್ಮದಿ ಆದಂಗೆ ಆಗ್ತೈತಲ್ಲ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇನ್ಮೇಲಿಂದ ನನ್ನ ಡೈಲಿ ವಿಡಿಯೋ ಒಂದು ಸ್ಕಿಪ್ ಆಗ್ಲಾರ್ದನೆ ಬರ್ತಾವೆ ಸ್ನೇಹಿತರೆ. ಯಾಕಂದ್ರೆ ನಾನು ಬಟ್ಟೆ ಸ್ಟಿಚ್ ಮಾಡೋದು ಹಾಗೆ ನನ್ನ ಬಿಜಿ ಒಂದು ಸ್ವಲ್ಪ ಕಡಿಮೆ ಆಯಿತು ಇನ್ನು. ಯಾಕಂದ್ರೆ ಕಬ್ಬಿನ ತೋಡ್ನಿಯವರು ಹೋಗ್ಯಾರ ಸ್ನೇಹಿತರೆ. ಅವ್ರು ಇದ್ರಂದ್ರೆ ಈಗ ನಾನು ಪದೇ ಅಂಗಡಿ ಇಷ್ಟೋ ಟೈಮ್ ನಾನು ಮನೆ ಒಳಗಡೆ ಕೂತ್ಕೊಂಡು ವಿಡಿಯೋ ಮಾಡೋದು, ಅಡುಗೆ ಮಾಡೋದು ಆಗ್ತಾನೆ ಇರ್ತಿದ್ದಿಲ್ಲ. ಬಿಟ್ಟು ಹೋಗೇ ಬಿಡೋದ್ರಿ. ಮಧ್ಯಾಹ್ನ ಬಂದು ಅಡುಗೆ ಮಾಡ್ಕೊಂಡು ತಿಂದೆವು, ತಿನ್ಲಿಕ್ರೆ ಇಲ್ಲ, ಈ ಥರ ಆಗ್ಬಿಡ್ತಿತ್ತು. ಅದಕ್ಕೆ ಆದಷ್ಟು ಪಲ್ಯ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿ. ಒಂದು ಲೈಕ್ ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಬರ್ರಿ ಮತ್ತೆ ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ ರೊಟ್ಟಿ ಆಯಿತು, ಪಲ್ಯನೂ ಆಯಿತು.
ರಾಜಗಿರಿ ಪಲ್ಯ ಮಾಡಿದೆ ಸ್ವಲ್ಪ, ಹಾಗೆ ಬದ್ನಿಕಾಯ್ದು ಸ್ವಲ್ಪ ಭರ್ತಾ ಮಾಡೀನ್ರಿ. ರಾತ್ರಿದೊಂದು ಸ್ವಲ್ಪ ಪಲ್ಯ ಇತ್ತು. ರಾಜಗಿರಿ ಪಲ್ಯ ಹಾಕೊಂಡು ಊಟ ಮಾಡಾಕತ್ತೀನ್ರಿ. ಈಗ 10 ಗಂಟೆ ಆಯ್ತು ಸ್ನೇಹಿತರೆ, ಎಲ್ಲ ಮುಗಿಬೇಕಾದ್ರೆ. ಬರ್ರಿ ಸ್ನೇಹಿತರೆ ಊಟ ಮಾಡೋಣ. ಟೇಸ್ಟ್ ಅಂತೂ ಸೂಪರ್ ಐತ್ರಿ, ರಾಜಗಿರಿ ಪಲ್ಯದು ಟೇಸ್ಟ್ ಸೂಪರು. ಹಾಗೆ ಭರ್ತಾ ಅಂತೂ ಮಸ್ತ್ ರೀ, ಬದ್ನಿಕಾಯಿ ಭರ್ತಾ ರೀ. ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಆಯ್ತು ನೋಡ್ರಿ, ಇಷ್ಟೇ. ಕರಿ ಸ್ವಲ್ಪ ಆಗ್ತೈತ್ರಿ, ಸ್ವಲ್ಪ ಐತ್ರಿ ಅದು. ಬರ್ರಿ ಸ್ನೇಹಿತರೆ ಊಟ ಮಾಡೋಣ. ಉತ್ತರ ಕರ್ನಾಟಕದ ಸ್ಪೆಷಲ್ ಬದ್ನಿಕಾಯಿ ಭರ್ತಾ, ರಾಜಗಿರಿ ಪಲ್ಯ, ಜೋಳದ ರೊಟ್ಟಿ. ಉಂಡವ್ರೆ ಏನು ಹೇಳ್ತಾರೆ, 1 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ. ಈ ಥರ ಭರ್ತಾ ಸೈಡ್ ಇತ್ತಂದ್ರೆ 2 ಬದ್ನಿಕಾಯಿ ಇದ್ದವರು ಸಣ್ಣನು ಅವನೇ ಒಲ್ಯಾಗ ಹಾಕಿ ಸುಟ್ಬಿಟ್ಟು 1-2 ಮೆಣಸಿನ್ಕಾಯಿ ಹಾಕಿ ಜಜ್ಜಿ ಬದ್ನಿಕಾಯಿ ಭರ್ತಾ ಮಾಡ್ಕೊಂಡಿನ್ರಿ. ರಾಜರು ಊಟ ಅನ್ಬೋದ್ರಿ. ಈ ಥರ ಎಲ್ಲ ಸೈಡ್ ಇಟ್ಕೊಂಡು ಊಟ ಮಾಡಾಕತ್ರ ರೀ. ಯಾವುದಿದು ಪಿಜ್ಜಾ, ಬರ್ಗರು, ಚಿಕನ್ನು, ಮಟನು ಎಲ್ಲದ್ರಕ್ಕಿಂತಲೂ ಇದು ಶಾಕಾಹಾರಿ ಊಟನ ಮಸ್ತ್ ನೋಡ್ರಿ. ಯಾರಿಗೆಲ್ಲ ಊಟ ಇಷ್ಟ ಆಗೈತಂತ ಕಮೆಂಟ್ ಮಾಡಿ. ಸೂಪರ್ ಐತ್ರಿ, ಊಟ ಅಂತ ಸೂಪರ್ ಐತಿ. ಬರ್ರಿ ಸ್ನೇಹಿತರೆ ಊಟ ಮಾಡೋಣ. ನಮ್ಮ ಮನೆಗೆ ಯಾರ್ಯಾರು ಬರ್ತೀರಿ ಊಟಕ್ಕೆ ಕಮೆಂಟ್ ಮಾಡಿ. ಮೊದಲು ಬಂದವ್ರಿಗೆ ಆದೈತೆ, ಹಿಂದಿ ಕಡೆ ಬಂದವ್ರಿಗೆಲ್ಲ ಖಾಲಿ ಆಗಿರ್ತೈತೆ ನೋಡಿ ಸ್ನೇಹಿತರೆ. ಬರ್ರಿ ಊಟ ಮಾಡಿ, ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. 7 ಮಂದಿ ನಡ್ದ ನಮ್ಮ ನಾವು ಎಡ್ಡ ಹಡದ್ ಒದ್ದಾಡಕತ್ತಿ. ಎದ್ರದ್ ಬಿಡ ಮತ್ತೆ ನಮಗ ಅವ್ರು ಮಾಡ್ರಲ್ಲ, ಅಕ್ಕಗಳಿಗೆ ಇಬ್ರಿಗೆ 2 ಗಂಡ ಅದ. ಅವ್ರಿಗೆ ಎಲ್ಲಾರ್ಗಿ ಅವನ ಮಾಡಿದ್ರು. ಒಟ್ರಿಗೆ ಪೀಡ ಅವನ ಮಾಡ್ಯಾರ. ಎಲ್ಲಾರ್ಗಿ 4 ಮಂದಿಗೆ 2 ಗಂಡ, ಒಬ್ಬಕ್ಕಿಗೆ 1 ಗಂಡ ಐತಿ. ಹೆಣ್ಣು 2 ಹೆಣ್ಣ 1 ಗಂಡ ಆಕಿಗೆ. ನನಗೆ 2 ಗಂಡ, ಮತ್ತು ಸಣ್ಣಕ್ಕಿಗೆ 2 ಗಂಡ. ಮತ್ತ ಇನ್ನೊಬ್ಬಕ್ಕಿಗೆ 2 ಗಂಡ 2 ಹೆಣ್ಣ. ಆಕಿ ಒಬ್ಬಕ್ಕಿಗೆ ತೊಗುಲ್ ಬಗ್ಗಿಕಿಗೆ 2 ಗಂಡ 2 ಹೆಣ್ಣ. ಗೋಟೆಕ್ ಆಕಿಗೆ 2 ಗಂಡ 1 ಹೆಣ್ಣ. ಚಲೋ ಐತೆ ಅವ್ರದೆಲ್ಲ ಬಸ್ತಾನೆ. ನಮ್ದು ಚಲೋ ಐತಿ. ಮತ್ತೆ ಏನ್ ಮಾಡುದು, ದುಡ್ಕೊಂಡ್ ತಿನ್ನೋದು ಇರ್ತೈತ್ಲೆ. ಏನ್ ಮಾಡುದು, ದುಡಿಯಬೇಕ. ದುಡ್ದಾಗನ ಆಗ್ತೈತಿ. ಏನ್ ದುಡಿಲಾರ್ದ ಹಂಗ ಕೂತಿನಾಕ್ ಬರ್ತೈತಿ. ಮತ್ತೆ ಹೆಂಗ್ ಮತ್ತೆ ಹೆಣ್ಮಕ್ಳು ಅವ್ರ ಮನ್ಯಾಗ ಒಂದ್ ಮನ್ಯಾಗ ಹುಡ್ತೈತೆ, ಗಂಡನ ಮನೆಗೆ ಹೋಗ್ತಿಲ್ಲ ನಂದ. ತವ್ರ ಮನ್ಯಾಗ ಹುಟ್ಟಿ ಗಂಡನ ಮನೆಗೆ ಬಂದಿಲ್ಲ, ಈಗ ಹುಟ್ಟಿ ನಂದ ಹತ್ತಿಲ್ಲ. ಇಲ್ಲ ನಮ್ದು ಇದು ನಮ್ದು ಆಗ್ತೈತೆ ಮನಿ. ಅದ ಅದ ಅದ್ ನಮ್ದು. ತವ್ರ ಮನಿ ಎಷ್ಟ್ ತಿನ್ನತ್ ನೋಡ್ರಿ. ಮುತ್ಯ ಹೆಂಗ ಹೇಳ್ತಾ ನೋಡ್ರಿ, ತವ್ರ ಮನಿ ನಮ್ದ ಜಗದ ರೂಢಿ ಐತೆ. ಈಗ ನಿಮ್ ಮನ್ಯಾಗ ನೀವ್ ಹುಟ್ಟಿದೆ, ಗಂಡನ ಮನೆಗೆ ಬಂದ ಅಲ್ಲಿ ಮೌರ್ತಿ ಗಂಡನ ಮನೆಗೆ ಬಂದ್ ನಂದ ಐತಿ ಅಲ್ಲ. ನನ್ ಮಗನ ಸದ್ಯ ಬಡುತ್ತಿ ಮಗನ್ ಹೆಂಗ್ ಬಡಿತಿರ್ಬೇಕ ಮುತ್ಯ. ಈಗ 8 ಮಂದಿ ತೋರ್ಸ ಅಂದೆ ಅಂತಾವ್ ಹೇಡಿಗಳವ. ಗಂಡುಗಳಿಗೆ ಬೈದು ಬಡಿದು ಅದಾರ. ನೀವೊಬ್ಬಕ್ಕೆ ನೀನು ಬೇವುತ್ತಿಲ್ಲ. ಕೂತನ ಮನ್ಯಾಗ ಕೂತನ ಹೋಗ ಹಂಗತ್ತನ ಅಂದಿಲ್ಲ. ನಂಗ್ ಪ್ರಸಾದ ಇದೆ ನಂಗಿಲ್ಲಪ್ಪ ಮುತ್ಯ. ನೀನ ನಾವ್ ಎಲ್ಲಾ ಕೇಳಿನ ಮಾನ್ಯ ಇಲ್ಲಪ್ಪ. ಎಲ್ಲಿ ಅನ್ನತ್ತೀನಿ ಅವ್ ಇಲ್ಲಿ ಕೂತ ಅಂದ್ರೆ ಕೂತನ ಹೋಗ. ಆರಾಮ್ ತಪ್ಪಿದ್ರೆ ತಿನ್ನೋದು ಏನ್ ತಿತ್ತಿ ಐತಿ. ದುಡಿಲೇಬೇಕಲ್ಲ ಮುತ್ಯ. ಕಾನೂನು ಹೇಳಿದೆ. ಹಂಗ ಕೂತ್ರ ಯಾರು ಕೊಡ್ತಾರ ನಮಗ? ನಾನು ನಿನ್ನಂತಾನೆ ಹೇಳ್ತೀನಿ. ಆಪತ್ ಬಂದಾಗ ಯಾರು ನಮ್ಮ ಒಂದ್ ಸರಿಗಿಟ್ಟು ಒಂದ್ ಮಗಿ ಕೊಡಲ್ಲ, ಯಾರು ಕೊಡಂಗಿಲ್ಲ. ನಿನ್ ಕೈಯಾಗಿದ್ರು ಒಂದ್ 6 ರೊಟ್ಟಿ ತಿತ್ತಿ ಹಿಡಿಕೆ.
ನಾನ್ ಅಂತ್ಯಾಕಿತ್ತಂದ್ರೆ ಎಲ್ಲಾರು ನನ್ನವ್ರು ತನ್ನವ್ರು ಎಲ್ಲಾರು ಬರ್ತಾರು ಹೋಗಾರು ಬರೋರು. ನಮ್ ಅಂತ್ಯಾಕ ಏನು ಇಲಾಜ್ ಇರ್ಲಿಕ್ರಿ ಯಾರು ಬರ್ತಾರ? ಎಲ್ಲಿ ಬರ್ತಾರ? ಮತ್ ಅದನ್ನ ಹೇಳಿ ನಡಿಯ ಪೆಟ್ರೋಲ್ ಮತ್ ಈಗ ನೋಡ್ ನಿನಗ್ 3 ಮಂದಿ ಹೆಣ್ ಮಕ್ಳು. ಇಬ್ರನ 3 ಮಂದಿ ಅಂದಿಲ್ಲ ಮತ್ತೆ ಅದ್ರ 3 ಒಂದ್ ಸತ್ಯ ಒಬ್ಬಕ್ ತಿರ್ಕೊಂಡ ಬೈಲದಾಗ. ಹ್ಮ್ ಈಗ ನಾಡಿ ಅಕ್ಕಿ ಮ್ಯಾಗ ಸತ್ತಾಕಿ ಮ್ಯಾಗ ಐತಿ ಹಿರಿಯಾಕ್ ಕೂತಿಲ್ಲ. ಹಿರಿಯಾಕ್ ಬಂದ ಮ್ಯಾಗ ಆಕಿ ಬಡ್ಕ ಹೋಗ್ಲಾಗ್ತಂದ ಕತಿ ಹೇಳ ಇಡೇ ಮಾಡಾಕತ್ತೀನ ಹಂಗ ನಿನ್ ಮಾತು ಕೇಳಿಸ್ಕೊಳಕತ್ತ. ಮತ್ ಹೇಳ್ಬೇಕಲ್ಲ ನಮ್ಮಂತ ಸಣ್ಣವ್ರಿಗೆ ಗೊತ್ತಾಗ್ಬೇಕಲ್ಲ. ಹೌದಿಲ್ಲ? ಆರೋಗ್ಯ ಹಕ್ಕಿ ಪುಕ್ಕ ಏನತ್ತೆ ಅಲ್ಲ ನಮ್ಮಂತ ಸಣ್ಣವ್ರ ತಿಳುವಳಿಕೆ ಇಲ್ದಾರ್ಗಿ ನಿಮ್ಮಂತ ಹಿರಿಯಾರ ಮಾತ ಗೊತ್ತಾಗ್ಬೇಕಿಲ್ಲ ಒಂದಿಟ್ಟು. ಹೌದಿಲ್ಲ? ಈಗೇನೋ ತಪ್ಪು ಮಾಡ್ತಿರ್ತಾವ ಒಂದೊಂದು ಸಣ್ಣವ್ರ. ನಿಮ್ಮಂತ ಹಿರಿಯಾರ ಮಾತು ಎಷ್ಟು ಇದು ಆಕೈತೆ. ಈಗಿನ ಎಲ್ಲಿ ಬಾಳ ಕೆಟ್ಟ ಹುಳ ಬಿದ್ದಂಗ ಆಗಿರ್ತಾವ. ಮತ್ತೆ ಕಾಲ ಚಪ್ಪಲ್ದಾಗ ಕೂತಿ ಕಡೆ ಜೀವನದು ನೀವು ಬಾಳ ಕಂಡಿರ್ತೀರಿ ಹಿಂದಿಂದ. ಹೌದಿಲ್ಲ? ನಮ್ಮಂತ ಸಣ್ಣವ್ರಿಗೆ ಒಂದಿಟ್ಟು ಬುದ್ಧಿ ಹೇಳ್ಯಾರ ಗೊತ್ತಾಕೈತಿ. ಹೌದಿಲ್ಲ? ಮತ್ತೆ ಕುಡಿತಾವ ಇವು ಕುಡುಕರು ಯಾಕೆ ಕುಡಿತಿರ್ಬೇಕು ಸಣ್ಣ ವಯಸ್ಸಿನಾಗ? ಇದು ಒಂದು ಆಕಳ ಕರಿ ಎಮ್ಮಿ ಕರಿ ಕೂಡ ಹೋಗಿ ಆಕಳ ಕರ ಹಂಗ ಆಕಳ ಕರ ಇರ್ತೈತೆ, ಎಮ್ಮಿ ಕರನ ಇರ್ತೈತೆ. ಎಮ್ಮಿ ಅನಿಸ್ತೈತಿ ಈಗ ಆಕಳ ಕರನ ಅದ್ರಕೊಂಡು ಅಬಿಟ್ಟಿರ್ತೈತಿ. ಎಮ್ಮಿ ಒಂದ್ ತಿನ್ನಾಕ ಹೋತಂದ್ರ ಆಕಳ ಕರನ ಹೋಯ್ತಿರ್ತೈತಿ. ನಾವ್ ಎಮ್ಮಿಗ್ ಹೋಗ್ಬಾರ್ದು, ಆಕಳಾಗಿ ಆಕಳ ತರಾನೇ ಇರ್ಬೇಕಲ್ಲ. ಮತ್ತೆ ಯಾಕ ಮಾಡ್ತೈತಿ? ಅದಕ್ಕ ಅರಿವೆ ಗುರಿ ಅಂದ. ಅರಿವೆ ಗುರು ಅದು ಎಮ್ಮಿ ಕರಿನ ಕೂಡ ಕೂಡಿ ಆಕಳ ಕರನ. ಹೌದು. ಆಗ ಆಕಳಿಗೆ ಹೋಗ್ತಾ ಹೋಗಿ ಅದನ್ನ ಅದ್ರ ಖರ್ಚೆಲ್ಲ ಇದು ಸರಿಯಾಗಿ ಹಂಗ ಮಾಡ್ತಾವ. ಹೌದಲ್ಲ? ಈ ಸಣ್ಣವ್ರು ಯಾಕೆ ಕೊಡ್ತಾರತ್ ನೀ ಕೇಳಿ ಅದನ್ನ ಅರ್ಥ ಹೇಳಿ ನಿನ್ಗೆ. ಸಣ್ಣವು ಸಣ್ಣ ಸಣ್ಣ ಹುಡುಗರು ಎಲ್ಲ ಒಂದು ಅದು ಹೇಳ್ತೀನಿ ಇದು ತಿತ್ತೈತಿ. ಹೌದು. ಈಗ ನಾವು ತಿಂಡಿ ಹೋಗ್ತೀವಿ ಅದು ತಿತ್ತೈತಿ. ಅದನ್ನ ತಿನ್ನ ಅನ್ನಂಗಿಲ್ಲ ಕರೆ. ಒಬ್ಬರು ನೋಡಿ ಒಬ್ಬರು ತಿಂತಾವ, ಒಬ್ಬರು ನೋಡಿ ಒಬ್ಬರ. ಹೌದಿಲ್ಲ? ಈಗ ಆದಿಗೆ ಬಂತು. ಈಗ ಶಾಂತ ಚಲೋದಾಳ ತನದು ಬಾಡ ಸುಮಾರು ಬಾಡ ಚಲೋ ಅನಸ್ಕೊಳಬೇಕಲ್ಲ. ಸುಮಾರು ಅನಸ್ಕೊಂಡ್ ಏನ್ ಮಾಡೋದೈತಿ? ಸುಮಾರು ಇದ್ದಿದ್ ಎಷ್ಟ್ ದಿನ ಬದುಕ್ತೈತಿ? ಚಲೋ ಇದ್ದಿದ್ದನ ಊರಿಗೆ ಬಂದಾಗ ನೀರಿಗೆ ಬರಾಕ ಸಿಗಾಕ ನೋಡೀಗ ಚಲೋ ಇದ್ದವ್ರನ್ನ ಬದುಕಬೇಕಾದ್ರ ಭೂಮಿ ಮ್ಯಾಗ ಕಠಿಣ ಐತಿ. ಈಗ ಸುಮಾರು ಮಾಡಿ ಚಟ ಮಾಡಿ ಅವ್ರ ಆಯುಷ್ಯ ತನ ಕಳಿತೈತಿ. ಇಲ್ಲೇ ಬಬಲೇಶ್ವರ ಇಬ್ಬರು ಅವ್ರಿಬ್ಬರು ಅಕ್ಕಿಗೊಬ್ಬಕ್ಕೆ ಇಬ್ರು ಬಂದಾರ. ಅವ್ರ ಅಕ್ಕ ದೂರ ಕೂತಾರ. ಇವ್ರು ಚಾದ ಅಂಗಡಿ ಸಸ್ತೊಳೆ ಬಂದಂಗೆ ತಿನ್ನಾಕತ್ತಾರು, ಚಾ ಕುಡಿಯಾಕತ್ತಾರ. ಅವ್ ಗಾಂಡಿ ಏನಿದ್ವಿ ಇನ್ನ ಬರವಾದ ನನಗೆ ಹಸುವಾಗೇ ಅಲ್ಲೇ ಕೂತಾಳ ಅಂಗಡಿಯಾಗ. ಅಲ್ಲೇ ಕೂತಾಳ. ಏನಿದ್ದೀರ ನಾನು ಇನ್ನ ಇಜಾಪುರದಾಗ ಅದೇವ್. ಇಲ್ಲೇ ಬಂದಾಳ ಬಬಲೇಶ್ವರ. ಅಲ್ಲಿ ಸದಮೇಶ್ವರ ಗುಡಿ ಇಲ್ಲ ಮ್ಯಾಗ ಅವ್ರಿಗೆ ಅಲ್ಲೇ ಚಾದ ಅಂಗಡಿಯಾಗ ಅದಾರ ನೋಡ. ಇನ್ನ ನಾವು ಇಜಾಪುರದಾಗ ಬರಂಗಿಲ್ಲ ಇನ್ನ 4 ದಿನ ಆತಾವ. ಆ ಒಪ್ಪಸು ಕೂತನ ಆಧಾರ್ ಕಾರ್ಡಿನಾಗ ಅಡ್ಡಾಡ್ತಾರ. ಆಧಾರ್ ಕಾರ್ಡ್ ಮಾಡಿದ್ದು ಒಂದು ಚಲೋನ ಐತಿ ಮತ್ತೆ ಒಂದು ಕೆಟ್ಟನೂ ಐತಿ. ಎರಡು ಐತಿ ನೀನು. ಅಲ್ಲ ಅವ್ರ ಆಧಾರ್ ಕಾರ್ಡ್ ಐತಿ ಅಂತ ಹೇಳಿ ಬೇಕಾಬಿಟ್ಟಿ ಅಡ್ಡಾಡ್ರಿ ಎದಕ್ ಬತ್? ಹೌದಿಲ್ಲ? ಈಗ ಅದ ಐತಿ ಸಿರಾಮಯ್ಯ ಮಾಡಿ ಕಳ್ಸಿ ಹೋಗದಾನ. ಒಂದೂರ್ ಮ್ಯಾಗ ಮುದುಕಿನ ಕೆಡದ್ರ ಮಾಡಿ ತೊಬೋ ಆಗೋ. ಹಂಗ ಮಾಡ್ತಾರ. ಕೆಡದ್ರ ಹಂಗ ಒಬ್ರು ಮಾಡಿ ಎಲ್ಲಾರ್ಗಿ ದಾಡಿ ತರ್ತಾವ. ಒಂದ್ ಮಿರ್ದಿಂದ ಬಾನ್ಯ ಟಿಕೆಟ್ ತೆಗ್ಸಿನ. ಒಬ್ಬಕ್ ಏನಂದಳ ನಿನ್ನಂತ ಹೊರದಕ್ಕಿದ್ದು ಏ ಮುಡ್ಕ ನನ್ ಸೀಟ ತಿಳಿ ಹಾಕ ಅಂದಳ. ರೊಕ್ಕ ಕೊಟ್ಟಿನ ಯಾಕಿರಿ? ಹೌದು. ನಾನು ಕಂಡಕ್ಟರ್ ಅಂದ. ಈ ಮುತ್ತ ಹೇಳಂದ್ರೆ ಹೇಳಲ್ಲಿ ನನ್ ಸೀಟ್ ಐತಿ ಅಂದಳ. ನೀ ಯಾವ ರೊಕ್ಕ ಕೊಟ್ಟಿ ಅಂದ? ಮುತ್ತೆ ನಿನಗ? ಆಕಿಗೆ. ಆಕಿಗೆ ನೀ ಯಾವಾಗ ಕೊಟ್ಟಿ ರೊಕ್ಕ? ಅವ್ ಮುತ್ತ ಟಿಕೆಟ್ ತಗೊಳ್ಳಿ ಟಿಕೆಟ್ ಐತಿ ತೋರಿಸ್ತಾನ ನೆಪ್ತೇನ ಸರಳ ಹೇಳ್ತ ಹಿಡ್ಕೊಂಡ್ ನಿತ್ತಳ. ಯಾರಿಗ ಹೇಳ್ತಾಳ ಮಾಡ್ಕೊಂಡ್ ನಾನು ಬೇಡ್ಕೊಂಡು ಬಿಡ್ಲಿಲ್ಲ. ಹೌದಾ? ಮತ್ತೆ ಏನು ಗಂಡನ್ ಮಾಡ್ಕೊಂಡಿ ಬೇಡ್ಕೊಂಡ್ ನಿದ್ದೆ ಬರಾಕತ್ತೈತ್ ನೋಡ್. ಮತ್ತೆ ಕೆಟ್ಟ ಕೈ ನೋಸ್ಲಾಕತ್ತೈತಿ. ಬಾಂದ ನಿಮ್ಮ ಮಾತಾಡ್ಲಾಕ ಚಲೋ ಆತ. ಬ್ಯಾಸ್ರ ಬರಾಕತ್ ಬಿಟ್ಟೈತಿ. ಕೊಚ್ಚಿ ಹಣ್ಣಂಗ್ ತಿಂದಿ ನಿದ್ದೆ ಬರ್ತೈತಿ. ಎಲ್ಲಿ ಹಣ್ಣಂಗ್ ತಿನ್ಲಿ? ಒಂದ್ ರೊಟ್ಟಿ ತಿಂದ್ ಬಂದನ್ ಮುಂಜಾನೆ ಬರಾಕ್ ಯಾಕೆ ಬರ್ತೈತೆ?
ಕೈ ಹೊಡಿಲಾಗ್ತತಿ ಭುಜದಾಗಿಂತಲ್ಲಿ ಕೈ ಬ್ಯಾನ್ ಆದಂಗ ಆಗಿ ಬರ್ಬೇಕ ತೋರ್ಸ್ಕೊಂಡ್ ಬಂದ ನೀಗ 2-3 ಇಂಜೆಕ್ಷನ್ ಅದು ಎಲ್ಲಾ ಅದು ಕಮ್ಮನ ಕೊಡುದಿಲ್ಲ ಮಿರಾಜ್ಕ ಹೊಕ್ಕ ನೀನ್ ಇನ್ನೊಂದ್ ಬರ್ತಿ ಹೇಳ ಹೋಗಾರದೇವ ಇಲ್ಲ ಇನ್ನೊಂದ್ 2 ದಿನ ಇವ್ರದ್ ಗಾಡಿ ಬಂದ್ ಬಿತ್ತಂದ್ರ ಬೆಳ ತಾಯಿ ನಾವು ಬರ್ತಾ ಹೋಗಿ ಯಾವ ಗಾಡಿಗೆ ಹೋಗಾರ ನೀನು ನೋಡುದ್ ಮತ್ತೆ ಹಂಗ ಅಲ್ಲೇ ಅವ್ವಾರ ಕಡೆ ಹೋಗಿ ಇಲ್ಲಿ ಇಲ್ಲೇ ಮಂದ 8 ಕರೆಕ್ಟ್ ಅಲ್ಲಿ ಇದ್ದಿಲ್ಲ ಮೆರ್ಸಕ್ಕ ಹೋಗತ್ತದ ಹೋಗಿ ಬಟ್ಟೆ ಅನ್ಕ ಇಳಿಸ್ತು ಹೌದು ಎಷ್ಟ ಹೋಗ್ಯಾವ ನಾವು ನನ್ನ ಮಗಳು ಭಾಳ ತೋರಿಸಿ ಹೌದು ಮತ್ತೆ ಈಗ ಮೆರೆದು ನನಗೆ ನೀರೊಳಿ ದಾರಿ ಆದಂಗ ಆಗೈತಿ ಒಟ್ಟು ಮೆರೆದಾಗ ಇದ ದವಾಖಾನಿ ಇದ ಇಲ್ಲ ಒಟ್ಟು ದವಾಖಾನಿನ ಐತದ ಮೆರಜ್ ಊರ್ ಅನ್ನೋದು ಹೆಸರು ಅಷ್ಟ ಇದು ಈಗ ನಿಂದು ದವಾಖಾನಿ ಇದು ದವಾಖಾನಿ ಹಿಂಗ ಸಾಲ ದವಾಖಾನೆ ಹಚ್ಚದಾವ ಎಲ್ಲಾ ದವಾಖಾನಿಗಳ ಕರೆ ಅಲ್ಲಿ ಅದ್ರಾಗ ಶಾನ್ಯಾರ ಇರ್ತಾರ ಈಗ ನನ್ನ ಮಗಳು ಮೊದ್ಲೇ ಡಾಕ್ಟರ್ ಹಿಂಗಾಗಿ ವಯಸ್ಸದವ ನಾನು ಭಾರಿ ಮಂದಿ ಬರ್ತೈತಿ ಭಾರಿ ಚೇತ ಈಗ ನಮ್ಮ ಮಗಳಿಗೆ ಚಲೋ ಆಗೈತತ್ತ ನಂದಿಲ್ಲ ಎಲ್ಲ ಹಿಂದೆ ತಿಳಿಸಿ ಹೌದು ಮಿಕ್ಕಿದ ಮಿರಾಜ್ ಅಂದಾರ ಹೌದು ಮಿಕ್ಕಿದ ಮಿರಾಜ್ ಅಂದಾರ ಮತ್ತೆ ನನ್ನ ಮಗಳಿಗೆ 9 ಲಕ್ಷ ಆಕೈತಿ ಈಗ ಪಸಂದ್ ಅದ್ರ ಪಕ್ಕ ಏನ ಸ್ವಂತ ಮಗಳನ್ನ ನೋಡಕ್ ಹೋಗ್ಲಿಲ್ಲ ಇಲ್ಲ ಯಾಕ ಸಾಯ್ಲತ್ತಿದ್ರು ಆಕಿಗೆ ಇಲ್ಲ ಮಗಳ ಏ ನಮಗ ಹೊಲಾಟ್ ಕೊಡ ಹೋಗ್ಲಿಕ್ಕತ್ತ ಅಂದ್ರ ಅಟ್ಟಾಕೊಂಡ್ ಅನ್ದಾಳ ಆಸೆಗಾಸಕತ್ತೀವ ನೀನು ಹಂಗೆ ಆಸೆ ಭಾಳ ಚಲೋ ಆಶೆ ಮಾಡ್ಬಾರ್ದು ಪಾಪ ಐತೆ ಹೋಗ್ತಾಳ ಹೌದ್ ಮತ್ತ ತಂದಿ ಮ್ಯಾ ಪಾಪ ಮಾಡ್ಬಾರ್ದು ಪಾಪದ ಕೆಲ್ಸ ಅದ ಈಗ ತಾಯಿ ತಂದಿ ದೇವ್ರತ್ತ ಅಂತಾರ ಹೌದ ಅಲ್ಲ ಜನ್ಮ ಕೊಟ್ಟು ತಂದಿಗೆನ ಕೈ ಮಾಡ್ತಾಳಂದ್ರ ಯಾ ಆಸ್ತಿ ದುಬ್ಬ ಕೊಟ್ಟು ಕೋದ್ ನಿನ್ಕ ಜೀವ ಅಂದನ ಮಗಳ ಸಣ್ಣಕ್ಕೆ ತನಗೂ ಮಕ್ಕಳ ಅದಾರ್ಲ ಈಗ ತನಗೂ ಅದಾರಿಲ್ಲ ಅದಾರಲ್ಲ ತನಗೂ ಬರೋದಲ್ಲ ಆ ಪರಿಸ್ಥಿತಿ ನಾಳೆ ನಮ್ಗೆ ಗೊತ್ತು ನಮ್ ಕಣ್ ಕಾಣಂಗಲ್ಲ ಕಾಣಿಸ್ತತಿ ಕಾಣಂಗಿಲ್ಲ ಯಾಕ ಇಲ್ಲಿ ಈಗ ಮಾಡಿದ್ ಈಗ ಅನ್ಭವಿಸ್ ಹೋಗುದೈತಿದ ನೀ ಈಗ ನಾ ಪಾಪ ಮಾಡಿ ಏನು ಮಾಡಿ ಈಗಿಂದ ಈಗ ಮಾಡಿ ಹೋಗೋದೈತಿ ಮತ್ತ ಹಿಂದ ಮಕ್ಕಳು ಮರಿಮಕ್ಳು ತರ್ತ ಹೌದು ನೀ ಮಾಡಿದ್ ಈಗ ಒಂದ್ ಹೋಗುದು ನಾ ಮಾಡಿದ್ ಈಗ ಒಂದ್ ಹೋಗುದು ಮತ್ತ ಯವ್ವ ನಾನ ಮಾಡಿದ್ ನಾನ ಒಂದ್ ಹೋಗುದು ಈಗ ಹೌದು ನಾವ್ ಮಾಡಿದ್ ನಾವ ಉಂಡ್ ಹೋಗೋದೈತಿ ಬ್ಯಾರೆ ಎಲ್ಲಿ ಹೋಗುದಿಲ್ಲ ಇದನ್ನ ಅದ ನೋಡಕತ್ತದ ಅಲ್ಲ ತಂದಿಗ್ ಬಡಿತ ಕಟ್ಟಕ್ ರೋಗ ಕೊಯ್ಲಿಲ್ಲ 6 ಎಕರೆ ಎಲ್ಲ ತಿಂದಾಳ ಆಗ ಸತ್ತಾಕಿ ಗಂಡ ಅಲ್ಲ ಗಂಡ್ ಮಕ್ಳು ಆಸ್ತಿಗೆ ಬೇಕತ್ತೆ ಗಂಡ್ ಮಕ್ಳು ನಡೆದವ್ರು ಹಾಂಗ್ ಮಾಡ್ತಿರ್ತಾರ ಹೆಣ್ ಮಕ್ಳಿಗೆ ಒಂದ್ ಹೆಣ್ಣು ಜಲಮಾಗಿ ಮತ್ ಆಕಿನೂ ನಿನಗ್ ಶಿಕ್ಷೆ ಕೊಡ್ತಾ ಅಂದ್ರೆ ಎಂತ ತಾಯಿ ಅದ್ಬೇಕಾಕಿ ಅವನ್ ಗೊತ್ತ ಪಾಪ ಹತ್ತೈತಾಳ ಅವ್ರಿಗೆ ಅದ ನಿನ್ ಮುಂದೆ ಮುತ್ಯ ನಮ್ಮ ಅಪ್ಪಾರಿಗೆ ನೋಡಿ ಇಂಥದ್ ಬೇಕತ್ತನಂಗಿಲ್ಲ ನಾವ್ ಒಂದ ದಿನ ಏನು ಬೇಕನ್ನಂಗಿಲ್ಲ ಅವ್ರಾಗೆ ಕೊಟ್ರ ತಗೊಂಡ್ಬರ್ತೀವಿ ಅಲ್ಲಾದ್ರೆ ಬಿಟ್ಟು ಬಿಡ್ತೀವಿ 5 ಮಂದಿ ಹೆಣ್ಮಕ್ಳದಿ ನಾವು ಎಲ್ಲಾರು ಒಟ್ಟು ಬಾಳೆ ಬೇಡಿ ಅಲ್ಲ ಜಾಸ್ತಿ ಕೊಡತ್ತ ಬರ್ದಾಳ ಸಾಕ್ಲ ನಮ್ ಪುರ್ತಕ್ ನಮ್ಗೆ ಏಟ್ ಕೊಟ್ಟಿರ್ತಾರ ಮಾಡಿ ಕೊಟ್ಟಿರ್ತಾರ ಮುಗೀತು ನಿಮ್ಗೆಲ್ಲ ಇಲ್ಲ ಆಗಲೇ ಏನಿಲ್ಲ ಮತ್ ಅವ್ರ ಮನೆ ಎಷ್ಟು ಗಂಡನ ಮನಿನ ಒಂದ ಹೌದಲ್ಲ ನೀನ್ ತಾವ್ರ ಮನ್ಯಾಗ ಹೋಗಿ ಕುಂದ್ರು ಇಲ್ಲಿ ಬಿಟ್ಟು ನೋಡೋನು ಹಂಗೆ ಹಂಗ ನಡೀತೈತಿ ನೀನ್ ಹೊಡುತ್ತಾನ ಮಗ ಹಂಗ ಐತದ ಹೌದು ಮತ್ತೆ ಅರಿವೇ ಗುರು ನಾನು ಅರು ಹಿಡ್ಕೊಂಡು ಆದ್ರ ಗುರು ಅನ್ಸ್ತಾನ ಹೌದು ಅರುನಿಲ್ಲ ಗುರುನಿಲ್ಲ ಬದುಕ ಹೌದು ಅವು ಆಸೆಗಾಸಕತ್ತಿ ಹಂಗ ನನಗ ಆಸೆ ಹಂಗ ಆಸೆನ ಪಡುದ ಅದು ಅತಿ ಆಸೆ ಗತಿಗೆಡ್ತದ ಅದು ಗೊತ್ತಿಲ್ಲ ಆಕಿ ಗೊತ್ತಿಲ್ಲ 20 ಲಕ್ಷ ಬಾಳೆ ಮಾಡ್ಯಾಳ ಬಡ್ಡಿ ಆಡ್ತಾಳ ಈಕಿನ ಹಿರಿಯಾಕಿ